ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅರ್ಚನಾ. ನಾವು ಈಗ ಎಲ್ಲಿಗೆ ಹೋಗ್ತಿದ್ದೀವಿ ಅಂತಂದರೆ ಧರ್ಮಸ್ಥಳ ರೌಂಡ್ ಟ್ರಿಪ್ ಹೋಗ್ತಿದ್ದೀವಿ. ಸೊ ಒಂದು ಹರಕೆ ಇತ್ತು, ಸಿಗಂದೂರಲ್ಲಿ ಅಮಾವಾಸ್ಯೆ ದಿನ ಒಂದಿನ ನೈಟ್ ಅಲ್ಲೇ ಸ್ಟೇ ಆಗ್ತೀವಿ ಅಂತ. ಹಾಗಾಗಿ ಅದನ್ನು ತೀರಿಸ್ಕೊಂಡು ಮತ್ತು ಅದು ಸರೌಂಡಿಂಗಲ್ಲಿರುವಂಥ ಏರಿಯಾಸ್ನೆಲ್ಲ ನೋಡ್ಕೊಂಡು ಬರೋಣ ಅಂತ ಹೋಗ್ತಿದ್ದೀವಿ. ಇಲ್ಲಿ ನೋಡಿ, ಫಸ್ಟ್ ನಾವು ಹೊರನಾಡುಗೆ ರೀಚ್ ಆದ್ವಿ. ಸೊ ಹೊರನಾಡುಗೆ ನಾವು 4:30 ಹಂಗೆ ರೀಚ್ ಆದ್ವಿ. ನೈಟ್ ನಾವು 10 o'clock ಬಿಟ್ವಿ ಚಿಕ್ಕಬಳ್ಳಾಪುರ. 4:30 ಹಂಗೆ ಹೊರನಾಡುಗೆ ರೀಚ್ ಆದ್ವಿ. ಸೊ ಮಾರ್ನಿಂಗು 5 o'clock ಅಲ್ಲಿ ಬಿಸಿ ನೀರು ಕೊಡ್ತೀವಿ ಸ್ನಾನಕ್ಕೆ ಅಂತ ಹೇಳಿದ್ರು. ಹಾಗಾಗಿ 5 o'clock ಒಂದು ಹಾಫ್ ಆನ್ ಅವರ್ ಟೈಮ್ನ ಸ್ಪೆಂಡ್ ಮಾಡಿ ಮತ್ತು ನಾವು ಹೋಗಿ ಎಲ್ಲರೂ ಫ್ರೆಶಪ್ ಆಗಿ ಬಂದು ಇವಾಗ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ಒಳಗಡೆ ವೀಡಿಯೋಸ್ ಎಲ್ಲ ಹಲೋ ಇಲ್ಲದೆ ಇರೋದ್ರಿಂದ ವೀಡಿಯೋ ಏನೂ ಹಾಕಲಿಲ್ಲ, ಫೋಟೋಸ್ನ ಕ್ಲಿಕ್ ಮಾಡಿಕೊಂಡೆ ಅಷ್ಟೇ. ಸೊ ಹೊರನಾಡು ಆದಮೇಲೆ ನೆಕ್ಸ್ಟು ಶೃಂಗೇರಿ ಬಂದ್ವಿ. ಶೃಂಗೇರಿಯಲ್ಲಿ ನೋಡಿ, ಇದು ಎಂಟ್ರೆನ್ಸು. ಇಲ್ಲಿ ಶೃಂಗೇರಿಯಲ್ಲಿ ಬಂದು ಒಳಗಡೆ ಬಂದ್ವಿ. ಇಲ್ಲಿ ಆನೆ ಎಲ್ಲ ಇತ್ತು. ಲಾಸ್ಟ್ ಟೈಮ್ ಬಂದಾಗ ಆನೆ ಏನೂ ಇರಲಿಲ್ಲ, ಸೊ ನಾವು ನೋಡಿಲ್ಲ ಅನಿಸುತ್ತೆ. ಇವತ್ತು ಎಂಟ್ರೆನ್ಸ್ ಒಳಗಡೆ ಬರ್ತಾ ಇದ್ದಂಗೆ ಆನೆ ಇತ್ತು. ಅದಕ್ಕೆ ಇಷ್ಟು ಅಮೌಂಟ್ ಅಂತ ಕೊಟ್ಟರೆ ಅದು ಆಶೀರ್ವಾದನೂ ಮಾಡ್ತಾಯಿತ್ತು. ತುಂಬ ಚೆನ್ನಾಗಿತ್ತು. ಸೊ ಎಲ್ಲ ಮಕ್ಕಳು ಅಷ್ಟೇ ತುಂಬ ಚೆನ್ನಾಗಿ ಎಂಟರ್ಟೈನ್ ಆದರು. ಆನೆನೆಲ್ಲ ನೋಡಿ ತುಂಬಾ ಎಂಜಾಯ್ ಮಾಡಿದರು. ನಾವು ಈಗ ಒಳಗಡೆ ಹೋಗ್ತಿದ್ದೀವಿ. ಹೊರನಾಡು ಅಲ್ಲಿ ಟಿಫನ್ನು ಅವಲಕ್ಕಿನ ಕೊಟ್ಟರು. ಅಲ್ಲಿ ಟಿಫನ್ ಮಾಡಿಕೊಂಡು ಇಲ್ಲಿಗೆ ಬಂದ್ವಿ. ಇಲ್ಲಿಗೆ ಬರೋಷ್ಟರಲ್ಲೇ 10 o'clock 10:30 ಆಗಿತ್ತು. ಸೊ ಇಲ್ಲಿ ನೋಡಿ, ಒಳಗಡೆ ಬಂದು ತುಂಬ ಚೆನ್ನಾಗಿ ದರ್ಶನ ಆಯಿತು. ಸೊ ನಾವು ಹೋಗಿರೋವಂಥ ಟೆಂಪಲ್ಸ್ ಎಲ್ಲದರಲ್ಲೂ ಅಷ್ಟೇ ಕಣ್ಣು ತುಂಬ ದೇವ್ರುಗಳನ್ನೆಲ್ಲ ನೋಡಿದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿ ದರ್ಶನ ಆಯಿತು. ಲಾಸ್ಟ್ ಟೈಮ್ ಒಂದ್ಸಲ ಹೋದಾಗ ಸೊ ಅವಾಗ ಸರಿಯಾಗಿ ಯಾವ ದೇವ್ರನ್ನೂ ನೋಡೋಕ್ಕೆ ಆಗಲಿಲ್ಲ, ಅಷ್ಟೊಂದು ರಶ್ ಇತ್ತು. ಈಗ ಅಷ್ಟೇನು ರಶ್ ಇಲ್ಲ, ಸೊ ನಾರ್ಮಲಾಗಿತ್ತು, ಬಟ್ ತುಂಬ ಚೆನ್ನಾಗಿ ದರ್ಶನವೂ ಆಯಿತು. ಸೊ ನಾವಿಲ್ಲಿ ಶೃಂಗೇರಿನ ಒಳಗಡೆ ಎಲ್ಲ ನೋಡಿಕೊಂಡು ಸೊ ಮತ್ತೆ ಹೊರಗಡೆಗೆ ಬಂದ್ವಿ. ಬರ್ತಾಯಿದ್ದೀವಿ. ಅಲ್ಲಿ ಕಲರ್ ಫಿಶ್, ದೊಡ್ಡ ದೊಡ್ಡ ಫಿಶಸ್ ಎಲ್ಲ ಇತ್ತು. ಸೊ ಅಲ್ಲೆಲ್ಲ ಹೋದ್ವಿ. ನೋಡಿ, ಆನೆ ಅಂತ ಹೇಳಿದ್ನಲ್ವ, ಇಲ್ಲಿ ನೋಡಿ 2 ಆನೆ ಇತ್ತು ನೋಡಿ. ಅದಕ್ಕೆ ಅಮೌಂಟ್ ಕೊಟ್ಟರೆ ಮಾತ್ರ ಅದು ಆಶೀರ್ವಾದ ಮಾಡುತ್ತೆ, ಇಲ್ಲಾಂದರೆ ಎಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಸ್ಬಿಟ್ಟಿದ್ದಾರೆ ಅದಕ್ಕೆ. ಸೊ ನಾವು ಎಲ್ಲನೂ ಕೊಟ್ಬಿಟ್ಟು ಆಶೀರ್ವಾದ ತಗೊಂಡು ಮತ್ತು ಅದ್ರ ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋಸ್ ಎಲ್ಲ ತಗೊಂಡ್ವಿ. ಸೊ ಇಲ್ಲಿ ನೋಡಿ, ಶಾರದಾಂಬ ಟೆಂಪಲ್ಲು. ಇಲ್ಲೂ ಕೂಡ ಅಷ್ಟೇ ರಿಸ್ಟ್ರಿಕ್ಷನ್ಸ್ ಮಾಡಿಬಿಟ್ಟಿದ್ದಾರೆ. ಸ್ಯಾರಿ ಇರಬೇಕು, ಇಲ್ಲ ಅಂದರೆ ವಿತ್ ಚೂಡಿದಾರ್, ವಿತ್ ವೇಲ್ ಇರಬೇಕು. ಚೂಡಿದಾರ್ ಬರೀ ಟಾಪು ಲಗ್ಗಿನ ಹಾಕಿದ್ರೆ ಬಿಡಲ್ಲ ಅವರು. ವಿತ್ ವೇಲ್ ಇದ್ದರೆ ಮಾತ್ರ ಅಲ್ಲಿ ಅಮ್ಮ ಅವರ ಮುಂದೆ ನೋಡೋಕ್ಕೆ ಬಿಡ್ತಾರೆ, ಇಲ್ಲಾಂದರೆ ಎಲ್ಲ. ಲಾಸ್ಟ್ ಟೈಮ್ ಹಿಂಗೇನು ಇರಲಿಲ್ಲ. ಸೊ ಈ ಸಲ ತುಂಬಾ ಸ್ಟ್ರಿಕ್ಟ್ ಮಾಡಿಬಿಟ್ಟಿದ್ದಾರೆ. ವೇಲು ಅಷ್ಟೇ ನೀಟಾಗಿ ಹಾಕಬೇಕು, ಇಲ್ಲ ಅಂದರೆ ಬಿಡಲ್ಲ ಅವರು. ಸೊ ಹೇಳ್ತಾರೆ ಅಲ್ಲಿ. ಮತ್ತು ಜೆಂಟ್ಸ್ಗೆ ಪ್ಯಾಂಟ್ ಇದ್ದರೆ ಬಿಡಲ್ಲ, ಪಂಚೆ ಇರೋರ್ಗೆ ಮಾತ್ರ ಬಿಡ್ತಾರೆ. ಪಾಪ ನಮ್ಮ ಹಸ್ಬೆಂಡು, ನನ್ನ ಬ್ರೋ ಇನ್ ಲಾಸು ಹತ್ರವರೆಗೂ ಬರಲಿಲ್ಲ, ಬಟ್ ಡಿಸ್ಟೆನ್ಸಿಂದ ದೇವ್ರನ್ನ ದರ್ಶನ ಮಾಡಿಕೊಂಡ್ರು. ಸೊ ನಾವೆಲ್ಲ ಹತ್ರವರೆಗೂ ಹೋಗ್ಬಿಟ್ಟು ದೇವ್ರ ದರ್ಶನವನ್ನು ಮಾಡ್ಕೊಂಡು ಬಂದ್ವಿ. ಈ ಥರ ಟೆಂಪಲ್ಸ್ಗೆಲ್ಲ ಹೋದಾಗೆಲ್ಲ ಆಲ್ಮೋಸ್ಟ್ ಎಲ್ಲ ಟ್ರೆಡಿಷ್ನಲ್ ಡ್ರೆಸ್ಸಸ್ಸೇ ಎತ್ಕೊಂಡು ಹೋಗಬೇಕು. ಸೊ ಅಲ್ಲೊಂದು ಕೆಲವೊಂದು ಪಿಕ್ಚರ್ಸ್ನ ತಗೊಂಡ್ವಿ. ಇದು ಪಿಕ್ಚರ್ಸ್ನೆಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ. ಸೊ ಅಲ್ಲಿಂದ ಮುಗಿಸ್ಕೊಂಡು ನೆಕ್ಸ್ಟು ಬರ್ತಾಯಿದ್ದೀವಿ. ನೆಕ್ಸ್ಟ್ ಕೊಲ್ಲೂರಿಗೆ ಹೋಗೋಣ ಅಂತ ಬಂದ್ವಿ. ಆಲ್ಮೋಸ್ಟ್ ನಾವು ಬೇಗನೆ ಪಿಕಪ್ ಮಾಡಾಕಿದ್ವಿ ಎಲ್ಲ ಪ್ಲೇಸಸ್ಸೂ ಅಷ್ಟೇ. ಅಲ್ಲಿ ಟಿಫನ್ನು ಟೈಮಿಂಗ್ಸು 12 o'clock ಅಂದರು ಶೃಂಗೇರಿಯಲ್ಲಿ. ಅದಕ್ಕೆ ಅಲ್ಲೇ ಒಂದು ಹೋಟೆಲಲ್ಲಿ ಟಿಫನ್ನ ಮಾಡಿಕೊಂಡು ಬಂದ್ವಿ. ಇದು ಆಗುಂಬೆ ವ್ಯೂ ಪಾಯಿಂಟು. ಸೊ ಅಲ್ಲಿ ನಿಲ್ಲಿಸ್ಬಿಟ್ಟು ಸ್ವಲ್ಪ ತೊಂಡು ಎಲ್ಲ ನೋಡಿಬಿಟ್ಟು ವ್ಯೂ ಪಾಯಿಂಟ್ನ ನೋಡಿ ಮತ್ತು ಅಲ್ಲಿ ಒಂದೆರಡು ಪಿಕ್ಚರ್ಸ್ನ ತಗೊಂಡು, ಅಲ್ಲಿ ಪೈನಾಪಲ್ ಇತ್ತು. ಸೊ ಪೈನಾಪಲ್ನ ತಗೊಂಡು ತಿಂದ್ಕೊಂಡು ಬಂದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸೊ ಟೈಮಿಂಗ್ಸ್ಗೆ ಟಿಫನ್ನು, ಊಟ, ಸ್ನ್ಯಾಕ್ಸು ಎಲ್ಲನೂ ಅಷ್ಟೇ ತುಂಬ ಚೆನ್ನಾಗಿ ಎಲ್ಲನೂ ಇದು ಮಾಡ್ಕೊಂಡ್ವಿ. ಸೊ ಆಗುಂಬೆ ವ್ಯೂ ಪಾಯಿಂಟ್ ನೋಡಿಕೊಂಡು ಅಲ್ಲೊಂದೆರಡು ಪಿಕ್ಚರ್ಸ್ನ ತಗೊಂಡು ಕೊಲ್ಲೂರಿಗೆ ಹೋದ್ವಿ. ಲಾಸ್ಟ್ ಟೈಮ್ ಕೊಲ್ಲೂರಲ್ಲಿ ದರ್ಶನನೇ ಮಾಡಿಲ್ಲ ನಾವು, ಯಾಕೆಂದರೆ ಅಷ್ಟೊಂದು ರಶ್ ಇತ್ತು. ಸೊ ಮಕ್ಕಳೆಲ್ಲ, ಚಿಕ್ಕ ಮಕ್ಕಳು ಎಲ್ಲ ಆಗಿದ್ದರಿಂದ ನಾವು ಹೋಗೋಕ್ಕೆ ಆಗಲಿಲ್ಲ. ಸೊ ಅಲ್ಲಿ ದೇವಸ್ಥಾನ ಗಂಟ ಹೋಗಿ ವಾಪಸ್ ಬಂದುಬಿಟ್ವಿ. ಇವತ್ತು ತುಂಬ ಚೆನ್ನಾಗಿ ದರ್ಶನ ಆಯಿತು. ನೋಡಿಕೊಂಡು ಸಿಗಂದೂರ್ಗೆ ಬಂದ್ವಿ. ಈವ್ನಿಂಗ್ ಸಿಗಂದೂರಿಗೆ 5 o'clock ಹಂಗೆ ರೀಚ್ ಆದ್ವಿ. ಆದರೆ ಸಿಗಂದೂರು ಡೈರೆಕ್ಟ್ ಹೊರಟೋಗಿದ್ವಿ ನಾವು. ಸೊ ಲಾಂಚಲ್ಲಿ ಹೋಗಿಲ್ಲ ಅಂತ ಅಂದಿದ್ದಕ್ಕೆ ಆಗ ನಮ್ಮ ಬ್ರೋ ಇನ್ ಲಾಸು, ಸರಿ ಬನ್ನಿ ಒಂದು ಸತಿ ಹೋಗ್ಬಿಟ್ಟು ಬರೋಣ ಅಂದರು. ಟೆಂಪಲ್ ಹತ್ರ ಬಂದುಬಿಟ್ಟಿದ್ವಿ ನಾವು. ಅಲ್ಲೇ ಕಾರ್ನ ಪಾರ್ಕ್ ಮಾಡಿ ಮತ್ತೆ ಲಾಂಚಲ್ಲಿ ಆ ಕಡೆ ಎಂಡಿಗೆ ಹೋಗಿ ಮತ್ತೆ ಅಲ್ಲಿಂದನೇ ವಾಪಸ್ ಬಂದ್ವಿ, ಇಳದೇ ಇಲ್ಲ ನಾವು. ಸೊ ಯಾಕೆ ಅಂತಂದರೆ ಇದೊಂದು ಎಕ್ಸ್ಪೀರಿಯೆನ್ಸು ಚೆನ್ನಾಗಿರುತ್ತೆ. ಮತ್ತು ಏನು ಅಂತೇಳ್ಬಿಟ್ಟು ಟೆಂಪಲ್ಲಿಂದ ಲಾಂಚ್ ಹತ್ರಗೆ 2 kilometers. ಸೊ ಮತ್ತೆ ಬ್ಯಾಕ್ ಬಂದು ಅಲ್ಲಿ ಲಾಂಚ್ ಹತ್ರ ಹತ್ಬಿಟ್ಟು ಸೇಮ್ ಡೈರೆಕ್ಟಾಗಿ ಹೋಗಿದ್ದು, ಮತ್ತು ಇಳಿಲೇ ಇಲ್ಲ ನಾವು, ಹಾಗೆ ಬಂದಿದ್ದು. 10 rupees ಫರ್ ಹೆಡ್ಗೆ 10 rupees ಏನೋ ಚಾರ್ಜಸ್ ಮಾಡಿದ್ರು.
ಸೊ ಇದರಲ್ಲಿ ಬಸ್ಸಸ್ಸು, ಕಾರ್ಸು, ವೆಹಿಕಲ್ಸು ಎಲ್ಲನೂ ಇತ್ತು. ಸೊ ಫಸ್ಟ್ ಟೈಮ್ ನಾನು ಲಾಂಚಲ್ಲಿ ಹೋಗಿದ್ದು. ಲಾಸ್ಟ್ ಟೈಮ್ ಡೈರೆಕ್ಟಾಗಿ ಟೆಂಪಲ್ ಹತ್ರನೇ ಹೊರಟೋಗಿತ್ತು. ಸೊ ಇವಾಗೂ ಡೈರೆಕ್ಟಾಗೆ ಹೋದ್ವಿ. ಬಟ್ ನಾನು ಲಾಂಚಲ್ಲಿ ಹೋಗೇ ಇಲ್ಲ, ಲಾಂಚ್ ಇರಲ್ವಾ ಅಂತ ಕೇಳಿದ್ದಕ್ಕೆ ಇರುತ್ತೆ ಬನ್ನಿ ಆಯಿತು ಹೋಗೋಣ ಅಂತೇಳ್ಬಿಟ್ಟು ಮತ್ತೆ ಬಂದು ಹೋದ್ವಿ. ನನಗಂತೂ ತುಂಬ ಎಕ್ಸೈಟ್ಮೆಂಟು, ಫಸ್ಟ್ ಟೈಮ್ ಲಾಂಚಲ್ಲಿ ಹೋಗ್ತಾ ಇರೋದು, ತುಂಬ ಖುಷಿ ಆಯಿತು. ಸೊ ಎಲ್ಲ ಕುತ್ಕೊಂಡು ಹೋಗೋವಾಗ ಫುಲ್ ರಶ್ ಆಗೋಯ್ತು. ಲಾಸ್ಟ್ ಎಂಡಿಂಗ್ ಮೂಮೆಂಟಲ್ಲಿ ಹೋಗಿದ್ದು ನಾವು. ಬರೋವಾಗ ಆರಾಮಾಗಿ ಹಿಂದೆ ಹೋಗಿ ಕೂತ್ಕೊಂಡು ಆರಾಮಾಗಿ ಫ್ಯಾಮಿಲಿ ಎಲ್ಲ ನಾವು ಒಂದು ಹತ್ರ ಕೂತ್ಕೊಂಡು ಮಾತಾಡಿಕೊಂಡು ಅಲ್ಲೇ ಸ್ನ್ಯಾಕ್ಸ್ ಸಿಕ್ತು, ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಬಂದ್ವಿ. ತುಂಬ ಚೀಪಾಗಿ ಸಿಕ್ತು ಸ್ನ್ಯಾಕ್ಸೂ ಅಷ್ಟೇ. ಅದರೊಳಗಡೆ ಒಂದು ಪಾಕೆಟ್ಗೆ 5 ರೂಪೀಸು 10 ರೂಪೀಸ್ ಎಷ್ಟೋ ತೊಗೊಂಡ್ರು. ಸೊ ನಾವು ಎಲ್ಲ ತೊಗೊಂಡು ತಿಂದ್ಕೊಂಡು ನಿಧಾನವಾಗಿ ಬಂದ್ವಿ. ಸೊ ನನ್ನ ಮಕ್ಳಿಗಂತೂ ನೀರಂದರೆ ತುಂಬಾ ಇಷ್ಟ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಮುರುಡೇಶ್ವರದಲ್ಲೂ ಅಷ್ಟೇ ಎಷ್ಟೊಂದು ಆಡಿದ್ದಾರೆ ಅಂತಂದರೆ ತುಂಬ ಸ್ಯಾಟಿಸ್ಫ್ಯಾಕ್ಷನಾಗಿ ನಾವು 3 hours 4 hours ಆಡಿಕೊಂಡು ಬಂದ್ವಿ. ನಮಗೆ ಸಾಕಪ್ಪ ಆಡಿದ್ದು ಅನ್ನೋ ಅಷ್ಟು ಆಡ್ಕೊಂಡು ಬಂದ್ರಿ ನಾವು. ಅದನ್ನು ಕೂಡ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಹಾಕ್ತೀನಿ. ಇಲ್ಲಿ ನಾವೆಲ್ಲ ಕೂತ್ಕೊಂಡು ಸೊ ಆಲ್ಮೋಸ್ಟ್ 2.5 ಕಿಲೋಮೀಟರ್ಸ್ ಆಗುತ್ತಂತೆ ಲಾಂಚಲ್ಲಿ ಆ ಕಡೆಯಿಂದ ಒಂದು ಸಲ ಹೋಗೋಕ್ಕೆ ಬರೋಕ್ಕೆ 5 ಕಿಲೋಮೀಟರ್ಸ್ ಆಗುತ್ತೆ. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು, ತುಂಬಾ ಖುಷಿ ಆಯಿತು. ಸೊ ನಾವು ಈಗ ಹೋಗಿದ ತಕ್ಷಣವೇ ಅಮ್ಮನವ್ರ ದರ್ಶನ ಕೂಡ ಮಾಡ್ಕೊಂಡ್ವಿ ಸಿಗಂದೂರಲ್ಲಿ. ಸೊ ಇಲ್ಲಿ ನೋಡಿ ಒಂದು ಸ್ನ್ಯಾಕ್ಸ್ ಕಾರ್ ಆ್ಯಕ್ಚುಲಿ ಇದು. ಆ ಕಾರ್ ಮೇಲೆ ಕೂರಿಸಿದ್ರಿ, ಕೆಳಗಡೆ ಜಾಗ ಇರಲಿಲ್ಲ. ಸೊ ಹಾಗಾಗಿ ಅದರಲ್ಲಿ ಅವ್ರನ್ನ ಕೇಳಿದ್ವಿ, ಕೂರಿಸಿ ಅಂದರು, ಕೂರಿಸಿದ್ವಿ. ಸೊ ಹಾಗೆ ಒಂದು ಸಮ್ ಕ್ಲಿಪ್ಸನ್ನು ತಗೊಂಡೆ. ಮತ್ತು ನೈಟ್ ನಾವು ಅಮ್ಮನವ್ರಿಗೆ ಮಳ್ಳಕ್ಕಿ ತುಂಬಿದ್ದೆ, ಆ ಕ್ಲಿಪ್ಸ್ನ ಮಾಡ್ಕೊಂಡೋದು ನಾನು ಮರೆತೆ. ಸೊ ದರ್ಶನ ಕ್ಲೋಸ್ ಆಗಿಬಿಡುತ್ತೆ ಅಂದ್ಬಿಟ್ಟು ಹಾಗೆ ಎತ್ಕೊಂಡು ಹೋದ್ವಿ. ಅಲ್ಲೇ ಟೆಂಪಲಲ್ಲೇ ನಾವು ಮಲಗಿದ್ವಿ. ಸೊ ಆ್ಯಕ್ಚುಲಿ ರೂಮ್ ತೊಗೊಳೋಣ ಅಂತ ನೋಡಿದ್ವಿ. ಬಟ್ ಅಮಾವಾಸ್ಯೆ ಅಲ್ವಾ, ಟೆಂಪಲಲ್ಲೇ ಮಲ್ಗೋಣ, ಜಾಗ ಇತ್ತು, ಎಲ್ಲ ಆಲ್ಮೋಸ್ಟ್ ಜಾಸ್ತಿ ಜನ ಮಲಗಿದ್ರು. ಹಾಗಾಗಿ ನಾವು ಅಲ್ಲೇ ಮಲಗಿದ್ವಿ. ಮತ್ತು ಮಾರ್ನಿಂಗ್ ಎದ್ದು ತುಲಾಭಾರ ಮಾಡಿಸಿದ್ರಿ ನನ್ನ ಕೋ-ಸಿಸ್ಟರ್ಗೆ, ನನ್ನ ಮಗಳಿಗೆ ಇಬ್ಬರಿಗೂ. ಸೊ ಆ ವಿಡಿಯೋನ ಸಪ್ರೇಟಾಗಿ ಒಂದು ಹಾಕ್ತೀನಿ, ಹೆಂಗೆ ಮಾಡಿದ್ರು, ತುಲಾಭಾರ ಯಾಕೆ ಮಾಡಿಸಿದ್ದು, ಯಾವ ರೀತಿ ಮಾಡ್ತಾರೆ. ಸೊ ತುಲಾಭಾರ ಮಾಡಿಸ್ಬೇಕಂದ್ರೆ ಎಷ್ಟು ಅಮೌಂಟ್ ಆಗುತ್ತೆ ಅನ್ನೋದನ್ನು ಎಲ್ಲದನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಅಲ್ಲಿ ಮತ್ತು ಮಾರ್ನಿಂಗ್ ಅಗೈನ್ ಎದ್ದು ದರ್ಶನ ಮಾಡಿಕೊಂಡು ಅಲ್ಲಿ ಕೆಲವೊಂದು ಪಿಕ್ಸ್ನ ತಗೊಂಡು ಮತ್ತು ನಾವೀಗ ಡೈರೆಕ್ಟ್ ಮುರುಡೇಶ್ವರಗೆ ಹೋಗ್ತಾಯಿದ್ದೀವಿ. ಟಿಫನ್ನು ನಮ್ಗೆ ಅಲ್ಲೇ ಸಿಕ್ತು ಸಿಗಂದೂರಲ್ಲಿ. ನೈಟ್ ಬಂದ್ವಲ್ವ, ನೈಟ್ ಊಟನೂ ಅಲ್ಲೇ ಸಿಕ್ತು. ಈಗ ಮುರುಡೇಶ್ವರಗೆ ಹೋಗ್ತಾಯಿದ್ದೀವಿ. ಆ ವ್ಲಾಗ್ನ ನೆಕ್ಸ್ಟ್ ಕಮ್ಮಿಂಗ್ಲಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.